ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ವಿವಿಧ ರೀತಿಯ ಸಮಸ್ಯೆಗಳು ಎದುರಾಗ್ತದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮಲ್ಲಿಗೆ ಗಿಡಗಳ ಬೇರು ಕೊಳೆತು ಗಿಡಗಳು ಹಾಳಾಗ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಮಳೆ ನೀರು ಕಂಟಿನ್ಯೂಸ್ ಆಗಿ ಗಿಡದ ಬುಡಕ್ಕೆ ಬಿದ್ದು ಬೇರುಗಳು ಕೊಳೆಯಲು ಪ್ರಾರಂಭವಾಗ್ತದೆ. ಇದರಿಂದ ಗಿಡಗಳು ಹಾಳಾಗ್ತದೆ. ಹಾಗಾದರೆ ಇದಕ್ಕೆ ಪರಿಹಾರವಾಗಿ ಮಳೆ ನೀರು ಗಿಡದ ಬುಡದಲ್ಲಿ ಬೀಳದಂತೆ ನಾವು ನೋಡಿಕೊಳ್ಬೇಕಾಗ್ತದೆ. ಅದು ಯಾವ ರೀತಿ ಅಂತ ಇಂದಿನ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಗಾರ್ಬೇಜ್ ಕವರ್ನ ಒಂದು ಪ್ಯಾಕ್. ನಾನು ಗಿಡವನ್ನು ಟಬ್ನಲ್ಲಿ ನಟ್ಟಿರುವುದರಿಂದ ಸ್ವಲ್ಪ ದೊಡ್ಡ ಗಾರ್ಬೇಜ್ ಕವರನ್ನು ತೆಗೆದುಕೊಂಡಿದ್ದೇನೆ. ಇದು 30x40 ಸೈಜ್ನ ಗಾರ್ಬೇಜ್ ಕವರ್. ಇದರಲ್ಲಿ 15 ಕವರ್ಗಳಿವೆ. ನಾನು ಕಳೆದ ವರ್ಷವೂ ಕೂಡ ಈ ಒಂದು ಪ್ಲಾಸ್ಟಿಕ್ನ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಯಾರೆಲ್ಲ ನೋಡಿಲ್ಲ ಅವರಿಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಗಾರ್ಬೇಜ್ ಕವರ್ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕಸಗಳನ್ನು ಹಾಕುವಂತಹ ಒಂದು ಕವರ್. ಅದರಲ್ಲಿ ಒಂದು ಸೈಡ್ನಲ್ಲಿ ಮಾತ್ರ ಓಪನ್ ಇರ್ತದೆ, ಉಳಿದಂತಹ 3 ಭಾಗ ಕ್ಲೋಸ್ ಆಗಿ ಇರ್ತದೆ. ನೋಡಿ, ಇದು ಸ್ವಲ್ಪ ದಪ್ಪಗಿನ ಒಂದು ಗಾರ್ಬೇಜ್ ಕವರ್ ಆಗಿದೆ. ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದರೂ ಓಲ್ಡ್ ಪ್ಲಾಸ್ಟಿಕ್ಗಳು ಇದ್ದರೆ ಅದನ್ನು ಕೂಡ ನೀವು ಗಿಡದ ಬುಡಕ್ಕೆ ಹಾಕಿ ನೀರು ಬೀಳದಂತೆ ನೋಡಿಕೊಳ್ಳಬಹುದು. ನೀವು ಪ್ಲಾಸ್ಟಿಕ್ ರೀತಿಯಾದ ಚೀಲ ಮಾತ್ರ ಹಾಕಿ, ಗೋಣಿ ಚೀಲಗಳನ್ನೆಲ್ಲ ಹಾಕಬೇಡಿ. ಯಾಕಂದರೆ ಅದು ನೀರನ್ನು ಹೀರಿಕೊಂಡು ಇರ್ತದೆ, ಅದರ ಮೇಲೆ ನೀರು ನಿಲ್ಲುವುದಿಲ್ಲ. ಹಾಗಾಗಿ ಈ ರೀತಿಯಾದ ಪ್ಲಾಸ್ಟಿಕ್ ಏನಾದರೂ ಇದ್ದರೆ ನೀವು ಅದನ್ನು ಬಳಸಬಹುದು. ನೋಡಿ, ಇಲ್ಲಿ ಒಂದು ಸೈಡ್ನಲ್ಲಿ ಓಪನ್ ಇರ್ತದೆ ಈ ರೀತಿಯಾಗಿ. ಇದು ತುಂಬಾ ದೊಡ್ಡದಾದ ಒಂದು ಪ್ಲಾಸ್ಟಿಕ್ ಕವರ್. ನಿಮ್ಮ ಪಾಟ್ಗಳು ತುಂಬ ಚಿಕ್ಕದಾಗಿದ್ದರೆ ಚಿಕ್ಕ ಪ್ಲಾಸ್ಟಿಕ್ ಕವರ್ ಸಾಕಾಗ್ತದೆ. ನಾನು ಇಲ್ಲಿ ಟಬ್ನಲ್ಲಿ ನಟ್ಟಿರುವುದರಿಂದ ಇಷ್ಟು ದೊಡ್ಡದಾದ ಒಂದು ಪ್ಲಾಸ್ಟಿಕ್ಕನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಇಲ್ಲಿ ಕ್ಲೋಸ್ ಆಗಿರ್ತದೆ ಉಳಿದಂತಹ 3 ಭಾಗ. ನಾನು ಕಳೆದ ಬಾರಿ ಯೂಸ್ ಮಾಡಿದಂತಹ ಪ್ಲಾಸ್ಟಿಕ್ಕನ್ನು ಹಾಗೆ ಇಟ್ಟಿದ್ದೆ. ಈ ಬಾರಿಯೂ ಕೂಡ ಸ್ವಲ್ಪ ಗಿಡಗಳಿಗೆ ಅದನ್ನೇ ಹಾಕಿದ್ದೇನೆ. ನೋಡಿ, ಇದು ಓಪನ್ ಇರುವಂತಹ ಭಾಗ. ಇದರ ಒಂದು ಆಪೋಸಿಟ್ ಸೈಡ್ನಲ್ಲಿರುವಂತಹ ಭಾಗವನ್ನು ನಾವು ಕಟ್ ಮಾಡಿಕೊಳ್ಬೇಕು. ಮೊದಲಿಗೆ ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗ್ತದೆ. ನೋಡಿ, ಇದು ಎಲ್ಲರಿಗೂ ತಿಳಿದಿರಬಹುದು, ಆದರೂ ಕೂಡ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಹೀಗೆ ಒಂದು ಸೈಡ್ನಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ನಾವು ಇಷ್ಟು ಕಟ್ ಮಾಡಿದರೆ ಸಾಕಾಗುವುದಿಲ್ಲ, ಇನ್ನು ಒಂದು ಸೈಡ್ನಲ್ಲಿ ನಾವು ಕಟ್ ಮಾಡಬೇಕಾಗ್ತದೆ. ಉಳಿದಂತಹ 3 ಸೈಡ್ ಕೂಡ ಕಟ್ ಮಾಡಬಾರ್ದು, ನಾವು ಕೇವಲ 2 ಸೈಡ್ನಲ್ಲಿ ಕಟ್ ಮಾಡಬೇಕು. ಈಗಾಗಲೇ ಒಂದು ಸೈಡ್ನಲ್ಲಿ ಓಪನ್ ಇರ್ತದೆ, ಹಾಗಾಗಿ ಉಳಿದಂತಹ 2 ಸೈಡ್ ನಾವು ಕಟ್ ಮಾಡಿಕೊಳ್ಬೇಕು. ನೋಡಿ, ಹೀಗೆ 2 ಸೈಡ್ನಲ್ಲಿ ಓಪನ್ ಆಯಿತು. ಈಗ ಇನ್ನು ಉಳಿದಂತಹ ಒಂದು ಸೈಡನ್ನು ನಾವು ಕಟ್ ಮಾಡಬೇಕು. ಅದು ಯಾವ ಸೈಡ್ ಆದರೂ ಪರವಾಗಿಲ್ಲ. ನೋಡಿ, ಹೀಗೆ ಕಟ್ ಮಾಡಿದಾಗ ನಮಗೆ ಉದ್ದನೆಯ ಒಂದು ಪ್ಲಾಸ್ಟಿಕ್ ಕವರ್ ಸಿಗ್ತದೆ. ನಾನು ಗಿಡವನ್ನು ನಟ್ಟಿರುವಂತಹ ಟಬ್ಗಳು ತುಂಬ ದೊಡ್ಡದಾಗಿರುವುದರಿಂದ ನನಗೆ ಇಷ್ಟು ದೊಡ್ಡದಾದ ಪ್ಲಾಸ್ಟಿಕ್ ಬೇಕಾಗ್ತದೆ. ಆದರೆ ಇಷ್ಟು ದೊಡ್ಡದಾದ ವೇಸ್ಟ್ ಪ್ಲಾಸ್ಟಿಕ್ಗಳು ನಮಗೆ ಸಿಗುವುದಿಲ್ಲ. ಹಾಗಾಗಿ ನಾನು ಇಲ್ಲಿ ಹಣವನ್ನು ಕೊಟ್ಟು ನಾನು ಪ್ಲಾಸ್ಟಿಕ್ಕನ್ನು ಪರ್ಚೇಸ್ ಮಾಡಿದ್ದೇನೆ. ನೋಡಿ, ಈಗ ಪ್ಲಾಸ್ಟಿಕ್ ರೆಡಿ ಆಯಿತು. ಈಗ ಇದನ್ನು ನಮ್ಮ ಗಿಡಗಳಿಗೆ ಯಾವ ರೀತಿಯಲ್ಲಿ ಹಾಕಬೇಕು ಅಂತ ತೋರಿಸ್ತೇನೆ. ಮಳೆಗಾಲ ಅಂತ ಹೇಳಿದ ಮೇಲೆ ಕಳೆ ಗಿಡಗಳು ತುಂಬಾ ಬೆಳೀತಾ ಇರ್ತದೆ. ಹಾಗಾಗಿ ಮೊದಲಿಗೆ ನಾವು ಈ ರೀತಿಯಾಗಿ ಕಳೆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಎಷ್ಟೇ ತೆಗೆದರೂ ಕೂಡ ಒಂದೇ ವಾರದಲ್ಲಿ ಪುನಃ ಕಳೆ ಗಿಡಗಳು ಬರ್ತದೆ. ನಾವು ಪ್ಲಾಸ್ಟಿಕ್ಕನ್ನು ಹಾಕುವುದರಿಂದ ಕಳೆ ಗಿಡಗಳನ್ನು ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ನೋಡಿ, ಹೀಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬೇಕಾದರೆ ಸ್ವಲ್ಪ ಗಿಡದ ಬುಡವನ್ನು ಬಿಡಿಸಿಕೊಳ್ಳಿ. ನಂತರ ಈಗ ಪ್ಲಾಸ್ಟಿಕ್ಕನ್ನು ಹಾಕಬೇಕು. ನೋಡಿ, ಈ ರೀತಿಯಾಗಿ ಕವರ್ ಮಾಡಬೇಕು. ಈಗ ನಾನು ಹಾಕುತ್ತಿರುವಂತಹದ್ದು ಹೊಸದಾದ ಪ್ಲಾಸ್ಟಿಕ್. ಹಾಗೆ ಕಳೆದ ವರ್ಷ ಉಪಯೋಗಿಸಿದಂತಹ ಪ್ಲಾಸ್ಟಿಕ್ಗಳು ಕೂಡ ನನ್ನ ಬಳಿ ತುಂಬಾ ಇತ್ತು. ಅದನ್ನು ಕೂಡ ನಾನು ಬೇರೆಲ್ಲ ಗಿಡಗಳಿಗೆ ಹಾಕಿದ್ದೇನೆ. ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ನಾನು ಒಂದು ಸೈಡ್ನಲ್ಲಿ ಫುಲ್ ಕವರ್ ಮಾಡಿದೆ. ಹಾಗೆ ಇನ್ನೊಂದು ಸೈಡ್ಗೆ ಈಗ ಬಂದು ಈ ರೀತಿಯಾಗಿ ಪುನಃ ಕವರ್ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲ ಸೈಡಿಂದಲೂ ಕೂಡ ಕಳೆ ಗಿಡಗಳು ಬೆಳೀತಾ ಇದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಳ್ಬೇಕು. ಹಾಗೆ ನಾನು ಒಂದು ತುದಿಯನ್ನು ಈ ರೀತಿಯಾಗಿ ಇಟ್ಟಿದ್ದೇನೆ. ಹಾಗೆ ಇನ್ನೊಂದು ತುದಿಯನ್ನು ನೋಡಿ ಅದರ ಮೇಲಿಂದ ತರಬೇಕು. ಆಗ ಮಳೆ ನೀರು ಅದರ ಒಳಗಡೆ ಹೋಗುವುದಿಲ್ಲ. ಈ ರೀತಿಯಾಗಿ ನಾವು ಕವರ್ ಮಾಡಿಕೊಂಡಾಗ ನಮ್ಮ ಗಿಡಗಳಿಗೆ ಬರುವಂತಹ ಬೇರು ಕೊಳೆಯುವಂತಹ ರೋಗವನ್ನು ಕಂಟ್ರೋಲ್ ಮಾಡಬಹುದು. ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಕಳೆದ ವರ್ಷ ಯೂಸ್ ಮಾಡಿದಂತಹ ಪ್ಲಾಸ್ಟಿಕ್ಗಳು. ನಾನು ಅದನ್ನು ಬಿಸಿಲಿಗೆ ಹಾಕಿ ಚೆನ್ನಾಗಿ ಫೋಲ್ಡ್ ಮಾಡಿ ಒಳಗಡೆ ಇಟ್ಟಿದ್ದೆ. 1 ವರ್ಷದ ನಂತರ ನಾವು ಅದನ್ನು ಪುನಃ ನಮ್ಮ ಗಿಡಗಳಿಗೆ ಹಾಕಬಹುದು.
ನಮ್ಮ ಮನೆಯ ಪೇಂಟಿಂಗ್ ಕೆಲಸ ಆಗಿರುವುದರಿಂದ ಸ್ವಲ್ಪ ಪೇಂಟ್ ಎಲ್ಲ ಇದರ ಮೇಲೆ ಬಿದ್ದಿದೆ ಅಷ್ಟೇ, ಬೇರೆ ಯಾವುದೇ ರೀತಿಯಲ್ಲಿ ಹಾಳಾಗಿಲ್ಲ. ಹಾಗೆ ಮಣ್ಣು ಸ್ವಲ್ಪ ಇರ್ತದೆ, ಯಾಕಂದರೆ ಕಳೆದ ವರ್ಷ ನಾವು ಇದನ್ನು ಹಾಕಿರ್ತೇವೆ, ಆಗ ಮಣ್ಣೆಲ್ಲ ಆಗಿರ್ತದೆ. ಅದನ್ನು ಸ್ವಲ್ಪ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ, ಆದರೂ ಕೂಡ ಸ್ವಲ್ಪ ಸ್ವಲ್ಪ ಇರ್ತದೆ. ಇದನ್ನು ಈಗ ನಾನು ನನ್ನ ಗಿಡಗಳಿಗೆ ಹಾಕ್ತೇನೆ ನೋಡಿ. ನಾವು ಒಂದು ಬಾರಿ ಹಣವನ್ನು ಕೊಟ್ಟು ಪರ್ಚೇಸ್ ಮಾಡಿದರೆ 2 ವರ್ಷ 3 ವರ್ಷ ಬೇಕಾದರೂ ಈ ಪ್ಲಾಸ್ಟಿಕ್ಕನ್ನು ಬಳಸಬಹುದು. ಜೋರಾಗಿ ಗಾಳಿ ಮಳೆ ಬರುವಾಗ ಈ ಕೆಲಸ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಯಾವಾಗ ಮಳೆ ನಿಲ್ತದೆ ಆಗ ನೀವು ಹೋಗಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರನ್ನು ಹಾಕಿ ನೋಡಿ. ಕಳೆದ ವರ್ಷದ ಒಂದು ಪ್ಲಾಸ್ಟಿಕ್ ನೋಡಿ, ಈ ವರ್ಷವೂ ಕೂಡ ಆಗ್ತಾ ಇದೆ ನೋಡಿ. ಹೀಗೆ ಒಂದು ಸೈಡ್ನಿಂದ ನಾವು ಕವರ್ ಮಾಡಿಕೊಳ್ಬೇಕು. ಹಾಗೆ ಇನ್ನೊಂದು ಸೈಡ್ಗೆ ಹೋಗಿ ಪುನಃ ಈ ಸೈಡಿಂದನೂ ಕೂಡ ನಾವು ಕವರ್ ಮಾಡಬೇಕು. ನಾವು ಒಂದು ಸೈಡಲ್ಲಿ ಕುಳಿತು ಎಲ್ಲವನ್ನು ಕವರ್ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನೊಂದು ಸೈಡ್ಗೆ ನಾನೀಗ ಹೋಗ್ತಾ ಇದ್ದೇನೆ ನೋಡಿ. ಈ ಸೈಡಲ್ಲಿ ಬಂದು ನಂತರ ಹೀಗೆ ಒಂದು ಸೈಡಿನ ಎಂಡನ್ನು ಈ ರೀತಿಯಾಗಿ ಕವರ್ ಮಾಡಿಕೊಳ್ಬೇಕು. ಹಾಗೆ ಇನ್ನೊಂದು ಸೈಡ್ನ ಎಂಡನ್ನು ಇದರ ಮೇಲಿಂದ ತರಬೇಕಾಗ್ತದೆ. ಈ ರೀತಿಯಾಗಿ ನಾವು ಕವರ್ ಮಾಡುವುದರಿಂದ ಮಳೆ ನೀರು ಹೆಚ್ಚಿಗೆ ನಮ್ಮ ಗಿಡದ ಬುಡಕ್ಕೆ ಹೋಗುವುದಿಲ್ಲ. ಹಾಗೆ ಈ ಭಾಗದಿಂದ ಸ್ವಲ್ಪ ಸ್ವಲ್ಪ ನೀರು ನಮ್ಮ ಗಿಡಕ್ಕೆ ಹೋಗ್ತದೆ, ಆ ನೀರು ಗಿಡಕ್ಕೆ ಸಾಕಾಗ್ತದೆ. ಹೀಗೆ ನಾವು ಮಳೆಗಾಲದಲ್ಲಿ ಪ್ಲಾಸ್ಟಿಕ್ಕನ್ನು ಹಾಕಿ ನಮ್ಮ ಗಿಡಗಳನ್ನು ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ನಾವು ಪ್ಲಾಸ್ಟಿಕ್ಕನ್ನು ಹಾಗೆ ಮೇಲೆ ಮೇಲೆ ಇಟ್ಟರೆ ಅದು ಹಾರಿ ಹೋಗ್ತದೆ. ಹಾಗಾಗಿ ಈ ರೀತಿಯಾಗಿ ನಾವು ಲಾಕ್ ಮಾಡುವುದರಿಂದ ನೋಡಿ, ಒಂದರ ಮೇಲೆ ಒಂದನ್ನು ಹಾಕುವುದರಿಂದ ಅದು ಗಾಳಿ ಬಂದಾಗ ಹಾರಿ ಹೋಗುವುದೂ ಇಲ್ಲ. ಹಾಗಾಗಿ ಈ ರೀತಿಯಾಗಿ ನಾವು ಸರಿಯಾಗಿ ಅದನ್ನು ನಾವು ಇಡಬೇಕಾಗ್ತದೆ. ನಾನು ಈಗ ಟಬ್ನಲ್ಲಿ ನಟ್ಟಂತಹ ಗಿಡಕ್ಕೆ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೇನೆ. ಈಗ ನಿಮಗೆ ಅನಿಸ್ತಾ ಇರಬಹುದು, ನಾನು ಪಾಟ್ನಲ್ಲಿ ಗಿಡವನ್ನು ನಟ್ಟಿದ್ದೇನೆ, ಅದಕ್ಕೆ ಕವರನ್ನು ಹಾಕಬಹುದಾ, ಅದಕ್ಕೆ ಸಾಧ್ಯ ಆಗ್ತದಾ ಅಂತ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈಗ ಈ ಗಿಡ ಪಾಟ್ನಲ್ಲಿದೆ. ಈ ಒಂದು ಪಾಟ್ನಲ್ಲಿ 3 ಗಿಡಗಳಿವೆ, ಅಂದರೆ 3 ಕಾಂಡಗಳಿವೆ ನೋಡಿ. ಇದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಹಾಕುವುದು ಅಂತ ತೋರಿಸ್ತೇನೆ. ಇದು ಕೂಡ ಕಳೆದ ವರ್ಷ ಉಪಯೋಗಿಸಿದಂತಹ ಪ್ಲಾಸ್ಟಿಕ್. ಇಲ್ಲಿ 3 ಗಿಡಗಳಿವೆ, ಹಾಗಾಗಿ ನಾನು ಈ ರೀತಿಯಾಗಿ ಹಾಕ್ತಾ ಇದ್ದೇನೆ. ಒಂದು ಗಿಡ ಇದ್ದರೆ ಇನ್ನೂ ಸುಲಭವಾಗಿ ನೀವು ಹಾಕಬಹುದು. ಹಾಗೆ ಇಲ್ಲಿ ನೋಡಿ, ಇದು ಪಾಚಿ ಕಟ್ಟಿದ್ದು, ಅಂದರೆ ಕಳೆದ ವರ್ಷ ಪಾಚಿ ಕಟ್ಟಿದ್ದೆಲ್ಲ ಈಗ ಹೋಗ್ತಾ ಇದೆ ನೋಡಿ. ಮಳೆ ನೀರು ಬಿದ್ದಾಗ ಅದೆಲ್ಲ ಈ ರೀತಿಯಾಗಿ ಕೈಗೆ ಬರ್ತದೆ. ಬೇಕಾದರೆ ನೀವು ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬಹುದು. ಇದಕ್ಕೆಲ್ಲವೂ ಕೂಡ ನಮಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಹೀಗೆ ನಾವು ತೆಗೆದಾಗ ಅಲ್ಲಿ ಕ್ಲೀನ್ ಆಗ್ತದೆ. ಕೆಲವರು ಹೇಳ್ತಾರೆ ಈ ರೀತಿಯಾಗಿ ಪಾಚಿ ಕಟ್ಟಿದರೆ ಗಿಡ ಹಾಳಾಗ್ತದೆ ಅಂತ. ಆದರೆ ನನ್ನ ಗಿಡ 2 ವರ್ಷದಿಂದ ಇದೇ ರೀತಿಯಾಗಿದೆ. ಗಿಡಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ, ಹೂವು ಕೂಡ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ನಾನು ಇದು ಒಂದು ದೊಡ್ಡ ಸಮಸ್ಯೆ ಅಂತ ಪರಿಗಣಿಸ್ತಾ ಇಲ್ಲ. ಇದಕ್ಕೆ ಕೆಲವರು ಸುಣ್ಣ ಹಾಕ್ತಾರಂತೆ, ಅಂದರೆ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಆ ಒಂದು ವಿಷಯ ತಿಳಿದಿದ್ದರೆ ನೀವು ಕಮೆಂಟಲ್ಲಿ ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಿದರೆ ಎಲ್ಲರಿಗೂ ಕೂಡ ಆ ವಿಷಯ ತಿಳಿಯುತ್ತದೆ. ನಾನು ಕೂಡ ಈ ವರ್ಷ ಸುಣ್ಣವನ್ನು ಹಾಕ್ತೇನೆ. ನೀವು ಅದರ ಬಗ್ಗೆ ಸ್ವಲ್ಪ ಡೀಟೇಲನ್ನು ಕಮೆಂಟಲ್ಲಿ ತಿಳಿಸಿ. ನನಗೆ ಮಲ್ಲಿಗೆ ಗಿಡಗಳಿಗೆ ಸುಣ್ಣವನ್ನು ಹಾಕಬೇಕು ಅಂತ ಅಂದುಕೊಂಡಾಗಲೇ ಸ್ವಲ್ಪ ಭಯ ಆಗ್ತದೆ, ಗಿಡಗಳು ಹಾಳಾದರೆ ಏನು ಮಾಡುವುದು ಅಂತ. ಹಾಗಾಗಿ ನಾನು ಇಲ್ಲಿಯ ತನಕ ಹಾಕಲಿಕ್ಕೆ ಹೋಗಿಲ್ಲ. ನನ್ನ ಮನಸ್ಸಲ್ಲಿ ಇರ್ತದೆ ಸುಣ್ಣವನ್ನು ಹಾಕಬೇಕು ಅಂತ, ಆದರೆ ಅದನ್ನು ತಂದು ಹಾಕುವಾಗ ನನಗೆ ಸ್ವಲ್ಪ ಭಯ ಆಗ್ತದೆ. ಹಾಗಾಗಿ ಯಾರಿಗಾದರೂ ಕ್ಲಿಯರ್ ಆಗಿ ತಿಳಿದಿದ್ದರೆ ಯಾವ ಒಂದು ಸುಣ್ಣವನ್ನು ಹಾಕಬೇಕು, ಹೇಗೆ ಹಾಕಬೇಕು, ಯಾವ ದಿನಗಳಲ್ಲಿ ಹಾಕಬೇಕು, ಈ ಎಲ್ಲ ಮಾಹಿತಿಯನ್ನು ನೀವು ಕಮೆಂಟಲ್ಲಿ ತಿಳಿಸಿದರೆ ನನಗೂ ಕೂಡ ಸ್ವಲ್ಪ ಉಪಯೋಗ ಆಗ್ತದೆ. ಹೀಗೆ ನಾನು ನನ್ನ ಎಲ್ಲ ಗಿಡಗಳಿಗೂ ಕೂಡ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೇನೆ. ಈಗ ತುಂಬ ಜೋರಾಗಿ ಮಳೆ ಬಂದರೂ ಕೂಡ ನನಗೆ ಯಾವುದೇ ಟೆನ್ಷನ್ ಇಲ್ಲ, ಯಾಕಂದರೆ ಮಳೆ ನೀರು ಗಿಡಗಳಿಗೆ ಜಾಸ್ತಿ ಆಗುವುದಿಲ್ಲ. ಹಾಗೆ ನನ್ನ ಚಿಕ್ಕ ಚಿಕ್ಕ ಗಿಡಗಳನ್ನು ಈಗ ನಾನು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಬೇರೆ ಏನೂ ಇಲ್ಲ, ಇದನ್ನು ನಾನು ಮಳೆ ನೀರು ಬೀಳದಂತಹ ಜಾಗದಲ್ಲಿ ಇಡ್ತೇನೆ. ಹಾಗೆ ಇಲ್ಲಿಯೂ ಕೂಡ ಸ್ವಲ್ಪ ದೊಡ್ಡ ಗಿಡ ಇದೆ, ಇದು ಆಲ್ರೆಡಿ ಸೇಲ್ ಆಗಿದೆ. ಅದನ್ನು ಅವರು ಸ್ವಲ್ಪ ದಿನದಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಯ ತನಕ ನಾನು ಇದನ್ನು ಪ್ರೊಟೆಕ್ಟ್ ಮಾಡಬೇಕು. ಹಾಗಾಗಿ ಇದನ್ನು ಕೂಡ ನಾನು ಮಳೆ ಬೀಳದಂತಹ ಜಾಗದಲ್ಲಿ ಇಡ್ತೇನೆ. ಹೀಗೆ ಮಳೆಗಾಲದಲ್ಲಿ ನನ್ನ ಗಿಡಗಳು ಹಾಳಾಗದಂತೆ ನಾನು ಸ್ವಲ್ಪ ಪ್ರೊಟೆಕ್ಟನ್ನು ಮಾಡಿಕೊಂಡಿದ್ದೇನೆ. ಆದರೆ ನಾವು ಇಷ್ಟು ಮಾಡಿದರೆ ಸಾಕಾಗುವುದಿಲ್ಲ. ನಾವು ಈ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ಹಾಕಿದಾಗ ನೋಡಿ, ತುಂಬಾ ಮಳೆ ಬಂದಾಗ ಮಳೆ ನೀರು ನಿಂತಿರ್ತದೆ, ನಾವು ಇದನ್ನು ಹೀಗೆ ಬಿಡಬಾರ್ದು, ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಹಾಗಾಗಿ ಅದನ್ನು ನಾವು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಅಂದರೆ 2 ದಿನಕ್ಕೊಮ್ಮೆ ಆದರೂ ನೀವು ಆ ನೀರನ್ನು ತೆಗಿಬೇಕು. ಆ ನೀರನ್ನು ಹೊರಚೆಲ್ಲುವ ಮೊದಲು ಗಿಡದ ಬುಡದ ಮಣ್ಣನ್ನು ಸ್ವಲ್ಪ ಗಮನಿಸಬೇಕಾಗ್ತದೆ. ಮಣ್ಣಿನಲ್ಲಿ ಸ್ವಲ್ಪ ನೀರಿನಾಂಶ ಕಡಿಮೆ ಇದ್ದರೆ ಈ ಮಣ್ಣಿಗೆ ಸ್ವಲ್ಪ ನೀರನ್ನು ನಾವು ಹಾಕಿಕೊಂಡು ಉಳಿದಂತಹ ನೀರನ್ನು ನಾವು ಹೊರಗಡೆ ಚೆಲ್ಲಬೇಕಾಗ್ತದೆ. ತುಂಬಾ ಡ್ರೈ ಆಗಿದ್ದರೆ ನಾವು ಹೆಚ್ಚಿಗೆ ನೀರನ್ನು ಹಾಕಬೇಕಾಗ್ತದೆ.
ಈ ರೀತಿಯಾಗಿ ನಾವು ಅದನ್ನು ಗಮನಿಸಿ ನಂತರ ಇದರ ಮೇಲಿರುವಂತಹ ನೀರನ್ನು ಒಂದೇ ಹೊರಗಡೆ ಚೆಲ್ಲಬೇಕು, ಇಲ್ಲದಿದ್ದರೆ ಗಿಡದ ಬುಡದಲ್ಲಿ ಹಾಕಬೇಕಾಗ್ತದೆ. ಹೀಗೆ ಪ್ಲಾಸ್ಟಿಕ್ ಕವರ್ ಮೇಲೆ ನಿಂತಿರುವ ಮಳೆ ನೀರನ್ನೆಲ್ಲ ತೆಗೆದು ಪುನಃ ನಾವು ಅದೇ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ಗಿಡದ ಬುಡಕ್ಕೆ ಕವರ್ ಮಾಡಬೇಕು. ಇನ್ನು ಮಳೆಗಾಲದಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ದಿನ ಬಿಸಿಲು ಬರ್ತದೆ. ಆಗ ನಾವು ಹಾಕಿದಂತಹ ಪ್ಲಾಸ್ಟಿಕ್ಕನ್ನೆಲ್ಲ ತೆಗೆದು ಗಿಡದ ಬುಡಕ್ಕೆ ಸ್ವಲ್ಪ ಬಿಸಿಲು ಬೀಳುವಂತೆ ನೋಡಿಕೊಳ್ಬೇಕಾಗ್ತದೆ. ಹೀಗೆ ಮಳೆಗಾಲದಲ್ಲಿ ಇದರ ಕೆಲಸ ಸ್ವಲ್ಪ ಜಾಸ್ತಿ ಆಗಬಹುದು, ಆದರೆ ಗಿಡಗಳನ್ನು ಸಾಯದಂತೆ ನೋಡಿಕೊಳ್ಳಬಹುದು. ನಾನು ಕಳೆದ 2 ವರ್ಷದಿಂದ ಇದೇ ಮೆಥಡನ್ನು ಫಾಲೋ ಮಾಡ್ತಾ ಬಂದಿದ್ದೇನೆ. ಈ ವರ್ಷವೂ ಕೂಡ ನಾನು ನನ್ನ ಗಿಡಗಳಿಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೇನೆ. ಅದರ ಒಂದು ವಿಡಿಯೋವನ್ನು ಮಾಡಿ ಕೂಡ ನಿಮಗೆ ತೋರಿಸಿದ್ದೇನೆ. ಹಾಗಾದರೆ ತುಂಬ ಗಾಳಿ ಬಂದಾಗ ಈ ಪ್ಲಾಸ್ಟಿಕ್ಗಳು ಹಾರಿ ಹೋಗುವುದಿಲ್ವಾ ಅಂತ ನೀವು ಕೇಳಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು, ತುಂಬಾ ಗಾಳಿ ಮಳೆ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲೂ ಕೂಡ ಆ ಪ್ಲಾಸ್ಟಿಕ್ಗಳು ಹಾಗೆಯೇ ಇದೆ. ಯಾವುದೇ ಒಂದು ಪ್ಲಾಸ್ಟಿಕ್ಗಳು ಕೂಡ ಹಾರಿ ಹೋಗಿಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಭಯ ಇಲ್ಲದೆ ಈ ಪ್ಲಾಸ್ಟಿಕ್ ಕವರನ್ನು ಗಿಡದ ಬುಡಕ್ಕೆ ಹಾಕಬಹುದು. ಮಳೆಗಾಲದಲ್ಲಿ ಯಾರ ಮಲ್ಲಿಗೆ ಗಿಡವೂ ಕೂಡ ಹಾಳಾಗಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ಕಳೆದ ವರ್ಷವೂ ಕೂಡ ಇದರ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಈ ವರ್ಷವೂ ಕೂಡ ಈಗ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.